ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಕಾವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೈಟೇ ಮಾತಾಡ್ಕೊಂಡಿದ್ವಿ ಪಲಾವ್ ಮಾಡೋಣ ಅಂತ. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಅಮ್ಮ ತರಕಾರಿ ಎಲ್ಲ ಕಟ್ ಮಾಡಿ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ರು. ನಾನು ಹೋಗ್ಬಿಟ್ಟು ಸ್ವಲ್ಪ ನೀರನ್ನು ಮತ್ತು ಕುಕ್ಕರ್ ಇಡು ಅಂತ ಅಂದರು. ನಾನು ನೀರನ್ನು ಮತ್ತು ಕುಕ್ಕರ್ ಇಟ್ಟೆ ಒಗ್ಗರಣೆಗೆ. ನೆಕ್ಸ್ಟ್ ಪಲಾವ್ ಐಟಮ್ ಎಲ್ಲ ಹಾಕಿ ಅಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೆ. ಸ್ವಲ್ಪ ಅಮ್ಮಂಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅಷ್ಟರಲ್ಲಿ ಅಮ್ಮ ಪುದೀನ ಕಿತ್ಕೊಂಬರಕ್ಕೆ ಹೋದ್ರು. ನಾನು ಅಷ್ಟರಲ್ಲಿ ಟೊಮೊಟೊ ಹಚ್ಚು ಅಂತ ಹೇಳ್ಬಿಟ್ಟು ಹೋಗಿದ್ರು. ಟೊಮೊಟೊ ಹಚ್ಚಿದೆ. ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ರಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಉಜ್ಜಿ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ನೀರೆಲ್ಲ ಸೋರೋವರೆಗೂ ಹಂಗೆ ಕೈಯಲ್ಲಿ ಹಿಡ್ಕೊಂಡು ನೀಟಾಗಿ ನೀರು ಸೋರಿಸಿ ತರಕಾರಿ ಎಲ್ಲ ಹಾಕು ಅಂತಂದ್ರೆ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಫ್ರೈ ಮಾಡು ಚೆನ್ನಾಗಿ ಅಂತಂದರು. ಚೆನ್ನಾಗಿ ಒಂದು ಸ್ವಲ್ಪ ಬಾಡ್ಕೊಳೋವರೆಗೂ ನೀಟಾಗಿ ಫ್ರೈ ಮಾಡಿದೆ. ನೆಕ್ಸ್ಟ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ಬಿಟ್ಟು ಟೊಮೊಟೊನು ಅರ್ಧ ಬೇಯೋವರೆಗೂ ನೀಟಾಗಿ ಫ್ರೈ ಮಾಡ್ಕೊ ಅಂತಂದರು. ಅಮ್ಮ ಹೇಳ್ದಾಗೆ ಮಾಡಬೇಕಲ್ವ, ಅದಕ್ಕೆ ಮಾಡ್ತಾಯಿದ್ದೆ. ಅಮ್ಮ ಅಷ್ಟರಲ್ಲಿ ಹೂಕೋಸು ಕಟ್ ಮಾಡೋಕ್ಕೆ ಹೋದರು. ಕಟ್ ಮಾಡ್ತಾಯಿದ್ರು ನೀಟಾಗಿ ಅವರು. ಆ ನೀರು ಇಟ್ಟಿದ್ನಲ್ಲ ಆ ನೀರಿಗೆಲ್ಲ ಹಾಕ್ತಾಯಿದ್ರು, ಏಕೆಂದರೆ ಅದ್ರಲ್ಲಿ ಹುಳ ಇರುತ್ತಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಮಸಾಲೆ ರುಬ್ಬಿಟ್ಟಿದ್ರಲ್ಲ ಅದನ್ನೆಲ್ಲ ಹಾಕು ಅಂತ ಅಂದರು. ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿದೆ. ಅಷ್ಟರಲ್ಲಿ ಅಮ್ಮನೂ ಪುದೀನ ಕಿತ್ಕೊಂಬಂದರು. ಅರ್ಶಿನದ ಪುಡಿನೂ ಧನಿಯಾ ಪುಡಿ ಹಾಕ್ತಾಯಿದ್ದಾರೆ. ನೆಕ್ಸ್ಟ್ ಅದನ್ನು ಜಾರೆಲ್ಲ ತೊಳೆದ್ಬಿಟ್ಟು ಬಿಟ್ಟರು. ಹೂಕೋಸು ಬಿಸಿನೀರಿಗೆಲ್ಲ ಹಾಕಿದ್ದಾಯಿತು, ಒಂದು 10 ನಿಮಿಷ ಬಿಟ್ಟಿದ್ದಾಯಿತು. ಅದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ನೀರೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ತಾತನೂ ಹಸಿನಲ್ಲಿ ಹಾಲು ಕರ್ಕೊಂಬಂದು ಇಟ್ಟಿರು, ಕಾಫಿ ಟೀ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಅಮ್ಮ ಅಕ್ಕಿನೂ ಹಾಕ್ಬಿಟ್ಟು ಪಲಾವ್ಗೆ ನೀಟಾಗಿ ಉಪ್ಪು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಮುಚ್ತಾ ಇದ್ದಾರೆ. ಪಲಾವ್ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ನೆಕ್ಸ್ಟ್ ನಾನು ಕಾಫಿ ಮಾಡ್ಕೊಳ್ಳೋಣ ಇರು ಫಸ್ಟ್ ಅಂತ ಅಂದ್ಬಿಟ್ಟು ನಾನು ಬಟ್ಲಿಗೆ ಬಿಟ್ಟು ಹಾಲು ಕಾಯೋಕೆ ಇಟ್ಬಿಟ್ಟು ಅಮ್ಮ ಮೊಸರು ಬಜ್ಜಿ ಮಾಡು ಅಂತ ಅಂದ್ಬಿಟ್ಟು ಅವರು ಡ್ಯೂಟಿಗೆ ರೆಡಿ ಆಗೋಕೆ ಹೋದರು. ನಾನು ಮೊಸರು ಬಜ್ಜಿ ಮಾಡೋಕ್ಕೆ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಎಲ್ಲ ಹಚ್ಚಿಟ್ಕೊಂಡು ಆರ್ಡರ್ ವೈಸ್ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಉಪ್ಪು ಎಲ್ಲ ಹಾಕ್ಬಿಟ್ಟು ನೀಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೆ. ಅಮ್ಮ ರೆಡಿ ಆಗೋ ಅಷ್ಟರಲ್ಲಿ ನೆಕ್ಸ್ಟ್ ರೆಡಿ ಆಗೋ ಅಷ್ಟರಲ್ಲಿ ಮಾಡಬೇಕಲ್ಲ, ಯಾಕೆಂದರೆ ಎಲ್ಲರಿಗೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ನಾನು ಹಾಲು ಕಾಯ್ದಿತ್ತು ಒಂದು ಲೋಟಗೆ ಸಕ್ಕರೆನೂ ಕಾಫಿ ಪುಡಿ ಹಾಕಿ ಇಟ್ಟಿದ್ದೆ. ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಸೋಸ್ಕೊಂಡೆ, ಯಾಕೆಂದರೆ ನಾನು ಇನ್ನೂ ಟೀ ಕುಡಿತಾ ಇಲ್ಲ, ಕಾಫಿನೇ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಕಾಫಿನೇ ರೂಢಿ ಆಗಿದ್ದೀನಿ ಅಂತ ಅದೇ ಕುಡಿತಿದ್ದೆ. ಅಷ್ಟರಲ್ಲಿ ಅಮ್ಮನೂ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ಅವರು ಟೀ ಕಾಯಿಸ್ಕೊಳಕ್ಕೆ ಟೀಗೆಲ್ಲ ಇಡ್ತಾಯಿದ್ರು. ಅಜ್ಜಿ ತಾತಾಗೆಲ್ಲ ಕೊಡಬೇಕಲ್ಲ ಅಂದ್ಬಿಟ್ಟು ಅವರು ಟೀಗೆ ಇಟ್ಟರು. ನಾನು ಕಾಫಿನ ಫಿಲ್ಟರ್ ಮಾಡ್ಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಮಾಡೋ ಮೊದಲನೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ನಾನು ಕಾಫಿ ಸೋಸ್ಕೊಂಡು ಕುಡಿತಾ ಅಲ್ಲೇ ಕಿಚನಲ್ಲಿ ಅಮ್ಮಂತ ಮಾತಾಡ್ಕೊಂಡು ಕೂತಿದ್ದೆ. ನೆಕ್ಸ್ಟ್ ಅವ್ರದ್ದು ಟೀ ಕಾಯ್ದಿತ್ತು ಅಂದ್ಬಿಟ್ಟು ಸೋಸ್ಕೊಂಡು ಹೋಗಿ ಕೊಟ್ಟೆ. ನೆಕ್ಸ್ಟ್ ಪಲಾವ್ ನೋಡಿ ಈ ಥರ ರೆಡಿ ಆಗಿದೆ, ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಮ್ಮ ಮಾವಂಗೆಲ್ಲ ಟೈಮ್ ಆಗಿರುತ್ತೆ ಅಂದ್ಬಿಟ್ಟು ಅವ್ರಿಗೆ 2 ಬಾಕ್ಸ್ ಹಾಕಬೇಕು ಟಿಫನ್ನು ಊಟ. ಅವ್ರ ಮನೇಲಿ ತಿಂದೋಗಿರಲ್ವಲ್ಲ ಅದಕ್ಕೆ ಅವ್ರಿಗೆ ಹಾಕ್ಕೊಟ್ಟೆ. ಅವರು ಎಲ್ಲ ನೀಟಾಗಿ ನೀರು ಬಾಕ್ಸ್ ಎಲ್ಲ ಜೋಡಿಸ್ಕೊತಿದ್ರು. ನನ್ನ ಮಗಂಗೆ ಯಾಕೋ ಜ್ವರ ಬಂದಿತ್ತು, ಅವರಪ್ಪ ಅದಕ್ಕೆ ಟೀ ಮತ್ತು ಬಂದು ತಿನ್ನಿಸ್ತಾಯಿದ್ರು. ಇನ್ನು ಹಾಸಿಗೆ ಎಲ್ಲ ಎತ್ತಿರಲಿಲ್ಲ. ನೆಕ್ಸ್ಟ್ ಟೀ ಕೊಟ್ಟೆ. ಎಲ್ಲರೂ ಗಾಳಿ ಇಲ್ಲಿ ಚೆನ್ನಾಗಿದೆ ಅಂತ ಕುಡಿತಿದ್ರು. ನಾವು ಇಲ್ಲೇ ರೆಡಿಯಾಗಿ ಒಳಗೆ ಕೂತ್ಕೊಂಡು ಕುಡಿತಿದ್ರು. ನನ್ನ ತಮ್ಮಂಗೂ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಅಕ್ಕ ಕೂಗಿ ಹೇಳ್ತಿದ್ರು ಬೇಗ ಕೊಡು ಟೈಮ್ ಆಗಿದೆ ಅಂದ್ಬಿಟ್ಟು. ನಾನು ಅವನಿಗೆ ಬೇಗ ಪ್ರಿಪೇರ್ ಮಾಡಿ ಕಳಿಸಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.